Welcome back to Lal Bagh, Bangalor's oldest and most cherished garden. Lal Bagh is also home to some of the city's grandest trees. Among these botanical giants stands the white silk cotton tree, or Ceiba pentandra, proudly located near the Lal Bagh West Gate. The impressive 200 years old tree is a true marvel. With its buttressed trunk and towering height of 25 to 30 meters, the white silk cotton tree commands attention. In the spring, it graces us with its striking orange scarlet flowers, each adorned with 5 vibrant petals. So, Lal Bagh ಏನು ಬ್ರಿಟಿಷ್ ಆಳ್ವಿಕೆಯ ಸಮಯ 1856 ರಲ್ಲಿ ರಾಜ್ಯದ ಪ್ರಪ್ರಥಮ ಬಟಾನಿಕಲ್ ಗಾರ್ಡನ್ ಆಗಿ ಸಸ್ಯಶಾಸ್ತ್ರೀಯ ತೋಟವನ್ನಾಗಿ ಘೋಷಣೆ ಮಾಡಿದ್ರು. ಅಂದಿನಿಂದ ಇಂದಿನವರೆಗೂ ಕೂಡ ದೇಶ ವಿದೇಶದ ಸಸ್ಯ ಪ್ರಭೇದಗಳನ್ನು ಪರಿಚಯ ಮಾಡತಕ್ಕಂಥ ಒಂದು ಪ್ರಕ್ರಿಯೆ ಮುಂದುವರೆದಿದೆ. ಅದರ ಒಂದು ಭಾಗವಾಗಿ ಲಾಲ್ ಬಾಗ್ನ ವೆಸ್ಟ್ ಗೇಟ್ಗೆ ಹತ್ತಿರವಾಗಿರುವಂತೆ ಮಾವಳ್ಳಿ ಬದಿಗಾದಂತೆ ಒಂದು ಬೃಹತ್ ಸಿಲ್ಕ್ ಕಾಟನ್ ಟ್ರೀ, ಇದನ್ನು ಕನ್ನಡದಲ್ಲಿ ನಾವು ಬೂರ್ಗದ ಮರ ಅಂತ ಕರಿತೀವಿ. ಸೊ ಆ ಮರ ನಿಜಕ್ಕೂ ಕೂಡ ಬರ್ತಕ್ಕಂಥ ಲಾಲ್ ಬಾಗ್ಗೆ ಭೇಟಿ ನೀಡತಕ್ಕಂಥ ಸಹಸ್ರಾರು ಪ್ರವಾಸಿಗರನ್ನ ಕೈಬೀಸಿ ಕರೀತಕ್ಕಂಥ ಒಂದು ಮರಕ್ಕೆ ಆಕರ್ಷಣೆ ಇದೆ. ಅದರ ವಿಶೇಷ ಏನಂತಂದರೆ, ಈಗ ತಾವು ನೋಡ್ತಾ ಇರ್ಬೋದು, ಈ ಮರದಲ್ಲಿ ಆ್ಯಕ್ಚುಲಿ ಅದರ ಬೇರುಗಳು ನೆಲದಲ್ಲಿದ್ದರೂ ಕೂಡ ಇದನ್ನು ಬಟ್ರಸ್ ರೂಟ್ ಸಿಸ್ಟಮ್ ಅಂತ ಕರಿತೀವಿ. ಇದರ ಬೃಹತ್ತಾದ ಏನು ಮೇಲ್ಗಡೆ ಇದು ಭೂಮಿಯ ಮೇಲ್ಭಾಗದಲ್ಲಿ ಬರ್ತಕ್ಕಂಥ ಬೇರು ಸಮೂಹ ನಿಜಕ್ಕೂ ಕೂಡ ಒಂದು ಬಹಳ ದೊಡ್ಡ ಗಾತ್ರದ ಬೃಹತ್ ಬೇರು ಸಮೂಹ ಒಂದು ಜನರಿಗೆ ಈ ಒಂದು ಪ್ರಕೃತಿಯ ಬಗ್ಗೆ, ಗಿಡ ಮರಗಳ ಬಗ್ಗೆ ಅತ್ಯಂತ ಆಕರ್ಷಣೆಯನ್ನ ಉಂಟು ಮಾಡತಕ್ಕಂಥ ರೀತಿಯಲ್ಲಿ ಈ ಮರ ಹರಡಿದೆ. ಅದರ ಸುತ್ತಲೂ ಕೂಡ ನಾವು ಒಂದು ಪ್ರೊಟೆಕ್ಷನ್ ಕೂಡ ಮಾಡಿ, ಯಾರೂ ಕೂಡ ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು. ಅದರ ತೊಗಟೆ ಮೇಲೆ ಸಾಕಷ್ಟು ಒಂದು ಗಾಯಗಳನ್ನ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಇತ್ತು. ಹಾಗಾಗಿ ಇದನ್ನು ನಾವು ಈಗ ಸಂರಕ್ಷಣೆ ಮಾಡಿದ್ದೇವೆ. ಅದರ ಜೊತೆಗೆ ಈ ಮರ ಒಂದು ಪಾರ್ಟ್ಸ್ ಅನ್ನ ಬಿಡುತ್ತೆ. ಅದರೊಳಗಡೆ ಫೈನ್ ಕ್ವಾಲಿಟಿ ಸಿಲ್ಕ್ ಬರುತ್ತೆ. ಅದನ್ನ ಒಂದು ನಮ್ಮ ಪ್ರೈಮ್ ಕ್ವಾಲಿಟಿ ಏನು ಒಂದು ಪಿಲ್ಲೋಗಳಿಗೆ ಮತ್ತೆ ಬೇರೆ ಬೇರೆ ಉದ್ದೇಶಕ್ಕೆ ಬಳಸಲಾಗುತ್ತೆ. ಆದರೆ ಇಲ್ಲಿ ಪ್ರಮುಖ ಆಕರ್ಷಣೆ ಏನಂತಂದ್ರೆ, ಇದರ ಒಂದು ಏರಿಯಲ್ ರೂಟ್ ಸಿಸ್ಟಮ್ ಮತ್ತೆ ಇದರ ಬ್ರಾಂಚಿಂಗ್ ಪ್ಯಾಟರ್ನ್ ಇದೆಯಲ್ಲ, ಇದು ಸಮಥಿಂಗ್ ವೆರಿ ಅಟ್ರಾಕ್ಟಿವ್. ಖಂಡಿತ ಇದು ಸುಮಾರು ಒಂದು 200 ವರ್ಷಕ್ಕೂ ಹೆಚ್ಚು ವಯಸ್ಸಿನ ಮರವಾಗಿದ್ದು, ಲಾಲ್ ಬಾಗಿನ ಒಂದು ಆಕರ್ಷಣೀಯ ಮರವಾಗಿ ಇರ್ತಕ್ಕಂಥದ್ದು ಎಲ್ರಿಗೂ ಕೂಡ ಒಂದು ಹೆಮ್ಮೆ ವಿಷಯ ಆಗಿದೆ. These spectacular blooms typically appear around March and April. After the flowers fade, dark green pods emerge and burst open around June and July, dispersing fluffy silk cotton across the garden. These silk cotton pods are used to create comfortable pillows and beds, while the tree's lightweight wood finds its way into matchsticks and packing cases. Those silk cotton trees, also known as kapok trees, are native to Central America and the Caribbean. This particular specimen, 15,000 miles away from its homeland, is believed to be the largest of its kind. Some even speculate it was planted during the reign of the famed Tipu Sultan. So, when you visit Lal Bagh, take a moment to appreciate this living relic of history and nature. Its grandeur is a reminder of both Bangalore's rich past and the beauty of our natural world. Thank you for joining us on this journey. If you enjoyed discovering the wonders of Lal Bagh,
Be sure to like, share, and subscribe for more amazing stories from around the globe.